ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತ ನಾನು ಎಣ್ಣೆ ಹೋಳಿಗೆ ಮಾಡ್ತಾ ಇದ್ದೇನೆ. ಎಣ್ಣೆ ಹೋಳಿಗೆ ಮಾಡೋದು ಹೇಗಂತ ನಾ ವಿಡಿಯೋ ಪೂರ್ತಿ ತೋರಿಸ್ತಿದ್ದೇನೆ. ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತಂತ ತಿಳಿಸಿ. ಎಣ್ಣೆ ಹೋಳಿಗೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ನಾನು ತೋರಿಸ್ತಾ ಇದ್ದೇನೆ. ಫಸ್ಟ್ಗೆ ನವನಕ್ಕಿ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ನವನಕ್ಕಿ ತಗೊಂಬಂದು ಅದನ್ನ ಗ್ಯಾಸ್ನ ಲೋ ಫ್ಲೇಮ್ ನಾಗ ಇಟ್ಕೊಂಡು ಹುರ್ಕೊಂಡಿರ್ಬೇಕು. ಅದನ್ನ ನಾವು ಬಾಳ ಮಂದಿ ಇದ್ದಿದ್ದಕ್ಕ ನಾ ಮಿಕ್ಸಿ ಮಾಡ್ಕೊಂಡಿಲ್ಲ, ಜೀನ್ ಒಳಗ ಹಾಕ್ಸಿದ್ದೇವೆ. ಇದನ್ನ ಹಿಟ್ ಹಾಕಿಸ್ಬೇಕು. ಇದ್ರ ಜೊತೆ ಸ್ವಲ್ಪ ಕಡ್ಲೆನು ಹುರ್ಕೊಂಡಿರ್ಬೇಕು. ಎರಡು ಮಿಕ್ಸ್ ಮಾಡಿ ಹಿಟ್ ಹಾಕ್ಸ್ಕೊಂಡಿದ್ದೇವೆ. ಮೈದಾ ಹಿಟ್ಟು ಹೋಳಿಗೆ ಲಟ್ಟಿಸ್ಕೊಳಕ್ಕೆ ನಾವು ಮೈದಾ ಹಿಟ್ಟು ತಗೊಂಡೇನಿ, ನಾದ್ಕೋಬೇಕು. ಇದಕ್ಕೆ ಪಾಕ ಮಾಡಕ್ಕೆ ಬೆಲ್ಲ ಇಟ್ಕೊಂಡಿದ್ದೇನೆ ನಾ ಇಲ್ಲಿ. ಬೆಲ್ಲ ತೊಯ್ಯಷ್ಟಷ್ಟೇ ನಾವು ನೀರ್ ಹಾಕೋಬೇಕು ಅದಕ್ಕ. ಮತ್ತ ಸ್ವಲ್ಪ ಉಪ್ಪು, ಹಿಟ್ಟಿಗೆ ನಾದ್ಕೊಳಕ ಸ್ವಲ್ಪ ಉಪ್ಪು ತಗೊಂಡೇನಿ. ಏಲಕ್ಕಿ ಪೌಡರ್ ಹುಣಗಕ್ಕೆ. ಇವಾಗ ಬೆಲ್ಲ ತೊಯ್ಯಷ್ಟು ನೀರ್ ಹಾಕಿ ನಾನು ಪಾಕ ಮಾಡ್ಕೊಳಕ್ ಇಟ್ಕೊಂಡಿದ್ದೇನೆ. ಹುರಕ್ಕಿ ಹಿಟ್ಟಿಗೆ ಏಲಕ್ಕಿ ಪೌಡರ್ ಹಾಕೊಂತೀನಿ, ಸೋಸಿ ಇಟ್ಕೊಂತ ಇದ್ದೇನೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂತೇನಿ. ನಾನ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡೇನಿ. ಈಗ ಕಾದ ಎಣ್ಣೆ ಹಾಕೊಂತೇನಿ. ಸ್ವಲ್ಪ ಹಿಂಗ್ ಹೋದಾಡಿಂದಾಗ ನಾವು ಇಳ್ಕೊಂಡ್ ಇಟ್ಕೊಂಡ್ ಬಿಡ್ತೇವಿ. ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ನಾದ್ಕೊಂತೇನಿ. ನಾದ್ಕೊಂತೇನಿ. ಈ ತರ ನಾದ್ ಇಟ್ಕೊಂಡು ಒಂದ್ 5 ನಿಮಿಷ ನೆನೆ ಇಟ್ಕೊಂಡನ. ಇವಾಗ ಈ ತರ ರೆಡಿ ಮಾಡಿ ಇಟ್ಕೋಬೇಕು. ನಾ ಈಗ ಸ್ಟೋವ್ ಆನ್ ಮಾಡ್ಕೊಂಡು ಬಾಳಿಗೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕೊಂಡು ಇಟ್ಕೊಂಡೇನಿ. ಇದೊಂದ್ ಸ್ವಲ್ಪ ಕೈಲಿ ನಾನು ಹೋಳಿಗೆ ತುಂಬ್ಕೊಂಡು ಲಟ್ಟಿಸ್ಕೊಂಡು ಬರ್ತೇನೆ. ಸ್ವಲ್ಪ ಹಿಟ್ಟು ತಗೊಂಡು ಈಗ ಇದನ್ನ ಚೆನ್ನಾಗಿ ನಾದ್ಕೊಂಡು ಉಳ್ಳಿ ಹರ್ಕೊಂತೇನೆ. ಎಣ್ಣೆ ಹಚ್ಕೊಂಡು ನಾದ್ಕೊಂತೇನೆ. ಇವಾಗ ನಾ ಹುಣ್ಗನ ಸ್ವಲ್ಪ ತಗೊಂಡು ಉಳ್ಳಿಗೆ ಇಟ್ಕೊಂಡು ತುಂಬ್ಕೊಂತೀನಿ. ಸ್ವಲ್ಪ ಎಣ್ಣೆ ಒಳಗ ಇಟ್ಕೊಂಡು ನಾನು ಲಟ್ಟಿಸ್ಕೊಂತೀನಿ. ಹಿಟ್ಟು ಜಾಸ್ತಿ ಆದ್ರೆ ತಕೊಂಡ್ಬಿಡ್ರಿ. ಇದನ್ನ ಲಟ್ಟಿಸ್ಕೊಂತೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಲಟ್ಟಿಸ್ಕೊಂಡಿದ್ನೆಲ್ಲ ಅದನ್ನ ಹಾಕೊಂತೀನಿ. ಸ್ವಲ್ಪ ಕಂದು ಬಣ್ಣ ಬಂದ್ರೆ ಚೆನ್ನಾಗಿ ಬೇದಿದೆ ಅಂತ ಅರ್ಥ. ಇವಾಗ ಬೆಂದಿದೆ. ನಾನು ಒಂದು ಬೌಲ್ಗೆ ತಕೊಂತ ಇದ್ದೀನಿ.
ಈಗ ಎಣ್ಣೆ ಹೋಳಿಗೆಯನ್ನ ಕರ್ಕೊಂಡ್ ಇಟ್ಕೊಂಡೇನಿ. ಇವಕ್ಕ ಹುರಕ್ಕಿ ಹೋಳ್ಗಿನೂ ಅಂತಾರೆ, ಎಣ್ಣೆ ಹೋಳ್ಗಿನೂ ಅಂತಾರೆ. ರೆಡಿ ಆಗಿದೆ. ತುಂಬಾ ಈಸಿ ಅಂತಾನು ಹೇಳಕ್ ಆಗಲ್ಲ, ಮಾಡೋದ್ ಕೆಲ್ಸ ಇದೆ, ಆದ್ರೂ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ಚಳಿಗಾಲಕ್ಕೆ ಕರ್ದಿದ್ದು ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.